ಹಾಯ್ ಗಾಯ್ಸ್, ಈ ವಿಡಿಯೋದಲ್ಲಿ ನೋಟ್ ಪೇ ಮತ್ತು ಗ್ರೇಡಿಯಂಟ್ ಪ್ರಾಜೆಕ್ಟ್ಗಳಲ್ಲಿ ಯಾವ ರೀತಿ ಏರ್ಡ್ರಾಪಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ನೋಡೋಣ. ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ತಿರೋ ಫಸ್ಟ್ ಟೆಸ್ಟ್ ನೆಟ್ ವಿಡಿಯೋ ಇದು. ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿರಿ, ತುಂಬ ಸಿಂಪಲ್ ಆಗಿರುತ್ತೆ, ಏರ್ಡ್ರಾಪ್ ಕನ್ಫರ್ಮ್ ಆಗಿ ಬರುತ್ತೆ. ಈ ಟೆಸ್ಟ್ ನೆಟ್ಟಲ್ಲಿ ನೀವು ಮೊಬೈಲಿಂದ ಏನಾದ್ರು ಪಾರ್ಟಿಸಿಪೇಟ್ ಮಾಡ್ತೀರಾ, ನೀವು ಕಿವಿ ಬ್ರೌಸರ್ ಅನ್ನೋದನ್ನ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು. ನೀವೇನಾದ್ರು PC ಅಥವಾ ಇಲ್ಲಾಂದ್ರೆ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತೀರಾ, ಯಾವ್ದಾದ್ರು ಬ್ರೌಸರ್ ಯೂಸ್ ಮಾಡ್ಬೋದು. ಫಸ್ಟು ಪ್ಲೇಸ್ಟೋರಲ್ಲಿ ಕಿವಿ ಬ್ರೌಸರ್ ಇನ್ಸ್ಟಾಲ್ ಮಾಡಿಬಿಟ್ಟು ಓಪನ್ ಮಾಡಿರಿ. ಓಪನ್ ಮಾಡಿದ್ದೆ. ಫಸ್ಟ್ ನೀವು ಸರ್ಚ್ ಇಂಜನ್ನ ಗೂಗಲ್ಗೆ ಚೇಂಜ್ ಮಾಡಿಕೊಡ್ರಿ. ಅದಕ್ಕೆ ನೀವು ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಫಸ್ಟಲ್ಲಿ ಸರ್ಚ್ ಇಂಜಿನ್ ಇರುತ್ತೆ, ಅದರಲ್ಲಿ ಲಾಸ್ಟಿಂದ ಸೆಕೆಂಡ್ ಸೆಲೆಕ್ಟ್ ಮಾಡಿಕೊಡ್ರಿ ಗೂಗಲ್ದು. ನೆಕ್ಸ್ಟ್ ಬ್ಯಾಕ್ ಬರ್ರಿ ಕಂಪ್ಲೀಟಾಗಿ. ಟೆಸ್ಟ್ನೆಟ್ಗೆ ಬೇಕಾಗಿರೋ ಪ್ರತಿಯೊಂದು ಲಿಂಕ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇಲ್ಲಾಂದರೆ ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡಿರ್ತೀನಿ. ನೋಟ್ ಪೇ ಮತ್ತು ಗ್ರೇಡಿಯಂಟ್ ನೆಟ್ವರ್ಕ್ ಇವೆರಡು ಪ್ರಾಜೆಕ್ಟ್ಗಳು ಸಿಮಿಲರ್ ಆಗಿರುತ್ತೆ. ನಾವು ಬ್ರೌಸರಲ್ಲಿ ಯೂಸ್ ಮಾಡೋ ನೆಟ್ವರ್ಕ್ ಯೂಸೇಜ್ ಮೇಲೆ ನಮಗೆ ಪಾಯಿಂಟ್ಸ್ ಅನ್ನೋದು ಕೊಡ್ತಾರೆ. ನಾವು ಕಲೆಕ್ಟ್ ಮಾಡಿರೋ ಪಾಯಿಂಟ್ಸ್ ಅನ್ನೋದನ್ನು TJ ಟೈಮಲ್ಲಿ ಟೋಕನ್ನಾಗಿ ಕನ್ವರ್ಟ್ ಮಾಡ್ತಾರೆ. ನಾವು ಡೈಲಿ ಈ ಬ್ರೌಸರಲ್ಲಿ ಎಷ್ಟು ಡೇಟಾ ಸ್ಪೆಂಡ್ ಮಾಡ್ತೀವಿ ಮತ್ತು ನಮ್ಮ ಇಂಟರ್ನೆಟ್ ಸ್ಪೀಡ್ ಮೇಲೆ ನಮಗೆ ಡೈಲಿ ಪಾಯಿಂಟ್ಸ್ ಅನ್ನೋದು ಆ್ಯಡ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬರೋ ಪ್ರತಿಯೊಂದು ಟೆಸ್ಟ್ನೆಟ್ ಟಾಸ್ಕಲ್ಲೂ ನಾವು ಈ ಬ್ರೌಸರಲ್ಲಿ ಕಂಪ್ಲೀಟ್ ಮಾಡಬೇಕು. ಸೊ ಹಂಗಾಗಿ ಈ ಬ್ರೌಸರಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಅನ್ನೋದನ್ನು ಸರ್ಚ್ ಮಾಡಬೇಡ್ರಿ. ಅಂದರೆ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡೋದಾಗಲಿ ಅಪ್ಲೋಡ್ ಮಾಡೋದಾಗಲಿ ಅನ್ನೋದನ್ನು ಗೂಗಲ್ ಕ್ರೋಮಲ್ಲಿ ಯೂಸ್ ಮಾಡಿರಿ. ಅದು ಬಿಟ್ಟು ಬೇರೆ ಯಾವುದೇ ಸರ್ಚ್ ಆಗಲಿ ನೀವು ಈ ಬ್ರೌಸರ್ನ ಯೂಸ್ ಮಾಡಿರಿ. ಮತ್ತು ಗ್ರೂಪಲ್ಲಿ ಆಲ್ರೆಡಿ ಒಂದ್ಸಲ ಮೆನ್ಷನ್ ಮಾಡಿದ್ದೆ, ಜಿಮೇಲ್, ಟ್ವಿಟರ್ ಮತ್ತು ಡಿಸ್ಕಾರ್ಡ್ ಈ 3 ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ ಅಂತ. ಏನಕ್ಕಂದರೆ ನಾವು ಪ್ರತಿಯೊಂದು ಟೆಸ್ಟ್ನೆಟ್ ಟಾಸ್ಕಲ್ಲೂ ಈ 3 ಅಕೌಂಟ್ಗಳಿಂದ ಯೂಸ್ ಅನ್ನೋದು ಕಂಪಲ್ಸರಿ ಇರುತ್ತೆ. ಇವಾಗ ನೋಟ್ ಪೇ ಟೆಸ್ಟ್ನೆಟಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕಂತ ನೋಡೋಣ. ನೋಟ್ ಪೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ರಿಜಿಸ್ಟರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ನೀವು ಇಮೇಲ್ ಎಂಟರ್ ಮಾಡಬೇಕು. ಅದೇ ರೀತಿ ಯೂಸರ್ ನೇಮ್ ಸೆಲೆಕ್ಟ್ ಮಾಡ್ಕೊಂಡು ಪಾಸ್ವರ್ಡ್ ಜಾಗದಲ್ಲಿ ಒಂದು ಲೋವರ್ ಲೆಟರ್ ಇರಬೇಕು ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಪ್ಪರ್ ಕೇಸು ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕು. ಸಿಂಪಲಾಗಿ ಒಂದ್ಸಲ ಸೆಟ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ರೀತಿ ಒಂದು ಸ್ಪೆಷಲ್ ಕ್ಯಾರೆಕ್ಟರು ಮತ್ತು ಒಂದು ಅಪ್ಪರ್ ಕೇಸು ಲೋವರ್ ಕೇಸ್ ಈ ರೀತಿ ಕಾಂಬಿನೇಷನಲ್ಲಿ ಸೆಟ್ ಮಾಡಿಕೊಂಡ್ರೆ ನಿಮಗೆ 4 ಆಪ್ಷನ್ಗಳು ಟಿಕ್ ಬಂದಿರುತ್ತೆ. ಸೇಮ್ ಪಾಸ್ವರ್ಡ್ನ ಇನ್ನೊಂದ್ಸಲ ಕೆಳಗೆ ಎಂಟರ್ ಮಾಡಿಬಿಟ್ಟು ರೆಫರಲ್ ಕೋಡ್ ಜಾಗದಲ್ಲಿ ಆಟೋಮೆಟಿಕ್ ತೊಗೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡಿರ್ತೀನಿ, ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿರಿ. ನೆಕ್ಸ್ಟ್ ಈ ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕ್ಯಾಪ್ಚಾ ಅನ್ನೋದು ವೆರಿಫೈ ಮಾಡಿರಿ. ವೆರಿಫೈ ಆದಮೇಲೆ ರಿಜಿಸ್ಟರ್ ಬಟನ್ ಬರುತ್ತೆ. ರಿಜಿಸ್ಟರ್ ಬಟನ್ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟು ಲಾಗಿನ್ ಕೇಳುತ್ತೆ. ಲಾಗಿನ್ ಜಾಗದಲ್ಲಿ ಇಮೇಲ್ ಮತ್ತು ಪಾಸ್ವರ್ಡ್ ಕೊಟ್ಬಿಟ್ಟು ಲಾಗಿನ್ ಆಗಿರಿ. ಲಾಗಿನ್ ಆಗಿದ್ದೆ. ಫಸ್ಟಲ್ಲಿ ನಿಮಗೆ ಅವ್ರ ಟ್ವಿಟರ್ ಅಕೌಂಟ್ನ ಫಾಲೋ ಮಾಡೋದಕ್ಕೆ ಹೇಳುತ್ತೆ, ಫಾಲೋ ಮಾಡಿರಿ. ಕಿವಿ ಬ್ರೌಸರಲ್ಲಿ ನಿಮ್ಮ ಟ್ವಿಟರ್ ಅಕೌಂಟ್ನ ಲಾಗಿನ್ ಆಗಿಬಿಟ್ಟು ನೋಟ್ ಪೇ ಅಕೌಂಟ್ಗೆ ಫಾಲೋ ಮಾಡಿರಿ. ಫಾಲೋ ಮಾಡಿದ್ಮೇಲೆ ಈ ಪೇಜ್ನ ಕ್ಲೋಸ್ ಮಾಡಿಬಿಟ್ಟು ಟೆಸ್ಟ್ನೆಟ್ ಪೇಜಲ್ಲಿ ಈ ಪಾಪಪ್ನ ಕ್ಲೋಸ್ ಮಾಡಿದ್ರೆ ಹೋಮ್ ಪೇಜ್ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಈ 2 ಪ್ರಾಜೆಕ್ಟಲ್ಲೂ ಡಾಟಾ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಪ್ರೇಟಾಗಿ ಎಕ್ಸ್ಟೆನ್ಷನ್ ಅನ್ನೋದು ಇನ್ಸ್ಟಾಲ್ ಮಾಡ್ಕೋಬೇಕು. ನೋಟ್ ಪೇಯಲ್ಲಿ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡ್ಕೊಳೋದಕ್ಕೆ ಟಾಪಲ್ಲಿ ಕ್ಲಿಕ್ ಹಿಯರ್ ಅಂತ ಒಂದು ಲಿಂಕ್ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆ್ಯಡ್ ಟು ಕ್ರೋಮ್ ಅಂತ ಒಂದು ಬಟನ್ ಬಂದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಟೆನ್ಷನ್ ಅದು ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆಗಿದೆ ಆಟೋಮೆಟಿಕ್ಕಾಗಿ ಟೆಸ್ಟ್ನೆಟ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಓಪನ್ ಆಗ್ತಿದ್ದಂಗೆ ಸೀಸನ್ ಹೆಡ್ಡಿಂಗ್ಸಲ್ಲಿ ನಿಮ್ಗೆ ಆಲ್ರೆಡಿ ಪಾಯಿಂಟ್ಸ್ ಅನ್ನೋದು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಹಂಗೆ ಕೆಳಗೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಬಂದರೆ ಡೈಲಿ ಚೆಕ್ ಇನ್ ಪಾಯಿಂಟ್ಸ್ ಇರುತ್ತೆ. ಡೈಲಿ ಕ್ಲೈಮ್ ಮಾಡಿರಿ ಪಾಯಿಂಟ್ಸ್ ಅನ್ನೋದನ್ನು. ಟಾಪಲ್ಲಿ ನೋಡಿಕೊಂಡ್ರೆ ನೆಟ್ವರ್ಕ್ ಕನೆಕ್ಷನಲ್ಲಿ ನೆಟ್ವರ್ಕ್ ಕ್ವಾಲಿಟಿ ಗ್ರೀನಲ್ಲಿರಬೇಕು. ಗ್ರೀನಲ್ಲಿದ್ದರೆ ನಿಮಗೆ ಪಾಯಿಂಟ್ಸ್ ಅನ್ನೋದು ಜಾಸ್ತಿ ಬರುತ್ತೆ. ನೆಕ್ಸ್ಟ್ ಮಿಷಿನ್ ಆ್ಯಂಡ್ ಎರ್ನ್ ಸೆಕ್ಷನಲ್ಲಿ ಬಂದರೆ ಡೈಲಿ ಚೆಕ್ ಇನ್ ರಿವಾರ್ಡ್ ಇರುತ್ತೆ ಮತ್ತು ವೀಕ್ಲಿ ಚೆಕ್ ಇನ್ ರಿವಾರ್ಡ್ ಇರುತ್ತೆ. ಇಲ್ಲಿ 7 ದಿವಸಕ್ಕೆ, 14 ದಿವಸಕ್ಕೆ, 21 ದಿವಸಕ್ಕೆ, 28 ದಿವಸಕ್ಕೆ ಬೋನಸ್ ಅನ್ನೋದು ಬರುತ್ತೆ. ನೀವೇನಾರು 6 ದಿವಸ ಚೆಕ್ ಇನ್ ಆಗಿಬಿಟ್ಟು 7ನೇ ದಿವಸ ಮಿಸ್ ಮಾಡಿದ್ರೆ ಮತ್ತೆ 1ನೇ ದಿವಸದಿಂದ ಕೌಂಟ್ ಆಗುತ್ತೆ. ನೆಕ್ಸ್ಟ್ ರಿವಾರ್ಡ್ ಬಂದ್ಬಿಟ್ಟು ಈ ನೋಡ್ ಅಂದರೆ ವೆಬ್ಸೈಟಲ್ಲಿ 24 ಗಂಟೆ ನೀವು ಈ ನೋಡನ್ನ ರನ್ ಮಾಡಿಬಿಟ್ಟು ಪಾಯಿಂಟ್ಸ್ ಕ್ಲೈಮ್ ಮಾಡಿದ್ರೆ ನಿಮಗೆ ಬೋನಸ್ ಅನ್ನೋದು ಬರುತ್ತೆ. ಕಂಟಿನ್ಯೂ ಏನಲ್ಲ, ನೀವು 24 ಗಂಟೆ ಟೋಟಲಾಗಿ ಕೌಂಟ್ ಆಗುತ್ತೆ. ನಾನು 2 ದಿವಸದಿಂದ ರನ್ ಮಾಡಿ 5 ಗಂಟೆ ಕೌಂಟ್ ಆಗಿದೆ. 24 ಗಂಟೆ ಕಂಪ್ಲೀಟ್ ಆಗ್ತಿದ್ದಂಗೆ ನಿಮಗೆ 2400 ಪಾಯಿಂಟ್ಸ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ರಿವಾರ್ಡಲ್ಲಿ ರೆಫರಲ್ ಕ್ವೆಸ್ಟ್ ಇದೆ, ಇವು ಕಂಪ್ಲೀಟ್ ಮಾಡಿರಿ. ಅದೇ ರೀತಿ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಸೋಷಲ್ ಎಂಗೇಜ್ಮೆಂಟ್ ಮಿಷನ್ಸ್ ಇದೆ. ಇದರಲ್ಲಿ ಡಿಸ್ಕಾರ್ಡ್ ಅಕೌಂಟ್ ಕನೆಕ್ಟ್ ಮಾಡಿರಿ ಮತ್ತು ಟ್ವಿಟರ್ ಅಕೌಂಟ್ ನಿಮ್ಮ ಎಕ್ಸ್ ಅಕೌಂಟ್ ಅನ್ನೋದು ಕನೆಕ್ಟ್ ಮಾಡಿರಿ. ವೆರಿಫೈ ಮಾಡಿರಿ ಇಮೇಲ್ ಅನ್ನೋದು. ಇವೆಲ್ಲ ಕಂಪ್ಲೀಟ್ ಮಾಡೋದ್ರಿಂದ ನಿಮಗೆ 100 ಪಾಯಿಂಟ್ಸ್ ಅನ್ನೋದು ಬರುತ್ತೆ. ಇದಾದಮೇಲೆ ಟ್ವಿಟರಲ್ಲೇ ಅವ್ರ ಅಕೌಂಟ್ನ ಫಾಲೋ ಮಾಡಿ ವೆರಿಫೈ ಮಾಡಿದ್ರೆ ಇದಕ್ಕೆ 100 ಪಾಯಿಂಟ್ಸ್ ಬರುತ್ತೆ. ನೋಟ್ ಪೇ ಡಿಸ್ಕಾರ್ಡ್ ಚಾನಲ್ ಜಾಯ್ನ್ ಆಗೋದ್ರಿಂದ ನಿಮಗೆ 100 ಪಾಯಿಂಟ್ಸ್ ಬರುತ್ತೆ. ಇದಾದಮೇಲೆ ನಾಲೆಜ್ ಕ್ವೆಸ್ಟ್ ಅಂತ ಇದೆ, ಇದನ್ನು ಕಂಪ್ಲೀಟ್ ಮಾಡೋದ್ರಿಂದ ನಿಮಗೆ 100 ಪಾಯಿಂಟ್ಸ್ ಬರುತ್ತೆ. ನೀವು ಮೈನಾಗಿ ಡೈಲಿ ಚೆಕ್ ಇನ್ ಮತ್ತು ಬ್ರೌಸ್ ಮಾಡೋದ್ರಿಂದ ನಿಮಗೆ ಪಾಯಿಂಟ್ಸ್ ಬರುತ್ತೆ ನೋಡಿರಿ. ಇವೆರಡು ಟಾಸ್ಕ್ನ ಮಿಸ್ ಮಾಡ್ದಲ್ಲೇ ಡೈಲಿ ಕಂಪ್ಲೀಟ್ ಮಾಡಿರಿ. ಮೈನಾಗಿ ಬ್ರೌಸ್ ಮಾಡೋದ್ರಿಂದ ಪಾಯಿಂಟ್ಸ್ ಬರುತ್ತೆ ನೋಡಿರಿ, ಇದರಿಂದನೇ ನಿಮಗೆ ಜಾಸ್ತಿ ಪಾಯಿಂಟ್ಸ್ ಅನ್ನೋದು ಬರೋದು. ತುಂಬ ಜನ ಇಮೇಜಸ್ ಆಗಲಿ, ಸಾಂಗ್ಸ್ ಆಗಲಿ, ಮೂವೀಸ್ ಈ ರೀತಿ ಡೌನ್ಲೋಡ್ ಮಾಡ್ತಿರ್ತಾರೆ. ಡೌನ್ಲೋಡ್ ಮಾಡೋದ್ರಿಂದ ಪಾಯಿಂಟ್ಸ್ ಅನ್ನೋದು ಜಾಸ್ತಿ ಬರುತ್ತೆ. ಈ ನೋಟ್ ಪೇ ತುಂಬ ಒಳ್ಳೆ ಪ್ರಾಜೆಕ್ಟು. ಆಲ್ರೆಡಿ ಸೀಸನ್ 0 ಅನ್ನೋದು ಕಂಪ್ಲೀಟ್ ಆಗಿದೆ. ಸೀಸನ್ 1 ರನ್ ಆಗ್ತಿದೆ. ಸೀಸನ್ 0ದಲ್ಲಿ ಆಲ್ಮೋಸ್ಟ್ 1.3 ಮಿಲಿಯನ್ ಅಷ್ಟು ಯೂಸರ್ಸ್ನ ಬ್ಲಾಕ್ ಮಾಡಿದ್ದಾರೆ. ಚೀಟ್ ಮಾಡಿಬಿಟ್ಟು ಇಲ್ಲಾಂದರೆ ಮಲ್ಟಿಪಲ್ ಅಕೌಂಟ್ಸ್ ಒಂದೇ ಡಿವೈಸಲ್ಲಿ ಮಲ್ಟಿಪಲ್ ಅಕೌಂಟ್ಸ್ ಮಾಡ್ತಿರ್ತಾರೆ ನೋಡಿರಿ, ಇಂಥ ಅಕೌಂಟ್ಗಳನ್ನ 1.3 ಮಿಲಿಯನ್ ಅಷ್ಟು ಅಕೌಂಟ್ಸ್ ಬ್ಲಾಕ್ ಮಾಡಿದ್ದಾರೆ.
ಸೊ ಹಂಗಾಗಿ ಪ್ರತಿಯೊಬ್ಬರು ಒಂದು ಡಿವೈಸಲ್ಲಿ ಒಂದು ಅಕೌಂಟ್ ಮಾತ್ರ ಯೂಸ್ ಮಾಡಿರಿ. ಮಲ್ಟಿಪಲ್ ಅಕೌಂಟ್ ಯೂಸ್ ಮಾಡಿದ್ರೆ ಬ್ಲಾಕ್ ಮಾಡ್ತಾರೆ ನಿಮ್ಮ ಅಕೌಂಟ್ನ. ಮತ್ತು ಈ ಕಿವಿ ಬ್ರೌಸರಲ್ಲಿ ನಿಮಗೆ ಬೇಕಾಗಿರೋ ಪೇಜಸ್ ಮಾತ್ರ ಇಟ್ಕೊಂಡು ಮಿಕ್ಕಿರೋವೆಲ್ಲ ಕ್ಲೋಸ್ ಮಾಡಿರಿ. ಆಮೇಲೆ ಬ್ಯಾಕ್ಗ್ರೌಂಡಲ್ಲಿ ನೀವು ರೀಸೆಂಟ್ ಆ್ಯಪಲ್ಲಿ ಏನಾದ್ರು ಇಟ್ಟಿರೋ ಕಿವಿ ಬ್ರೌಸರು ಬ್ಯಾಟ್ರಿನ ತುಂಬ ಕನ್ಸ್ಯೂಮ್ ಮಾಡುತ್ತೆ. ನಿಮ್ಗೆ ಯೂಸ್ ಇದೆ ಮಾತ್ರ ಕಿವಿ ಬ್ರೌಸರ್ ಯೂಸ್ ಮಾಡಿರಿ, ಇಲ್ಲಾಂದರೆ ಕ್ಲೋಸ್ ಮಾಡಿ. ಸೆಕೆಂಡ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಗ್ರೇಡಿಯಂಟ್ ನೆಟ್ವರ್ಕ್. ಇದು ಸೇಮ್ ನೋಟ್ ಪೇ ರೀತಿನೇ ವರ್ಕ್ ಆಗುತ್ತೆ. ನಾವು ಯೂಸ್ ಮಾಡೋ ಇಂಟರ್ನೆಟ್ ಮೇಲೆ ಪಾಯಿಂಟ್ಸ್ ಅನ್ನೋದು ಜನ್ರೇಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡೋದು ಸೇಮ್ ಇರುತ್ತೆ. ಫಸ್ಟ್ ಜಿಮೇಲ್ ಕೊಟ್ಬಿಟ್ಟು ನೆಕ್ಸ್ಟ್ ಪಾಸ್ವರ್ಡ್ ಜಾಗದಲ್ಲಿ ನೋಟ್ ಪೇಲಿ ಏನು ಹೇಳೋದೋ ಅದೇ ರೀತಿ ಪಾಸ್ವರ್ಡ್ ಸೆಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಬೂಸ್ಟರಲ್ಲಿ ಆಟೋಮೆಟಿಕ್ಕಾಗಿ ಕೋಡ್ ತೊಗೊಂಡಿರುತ್ತೆ. ಕೋಡ್ ಏನಾದ್ರು ತೊಗೊಂಡಿಲ್ಲ ಅಂದರೆ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಬೋನಸ್ ಅನ್ನೋದು ಬರುತ್ತೆ. ಪಾಸ್ವರ್ಡ್ ಸೆಟ್ ಮಾಡಿ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೈನ್ ಅಪ್ ಕ್ಲಿಕ್ ಮಾಡಿದ್ದೆ. ನೀವು ಕೊಟ್ಟಿರೋ ಮೇಲ್ಗೆ ಒಂದು ವೆರಿಫಿಕೇಷನ್ ಕೋಡ್ ಬಂದಿರುತ್ತೆ. ಆ ಕೋಡ್ನ ಎಂಟರ್ ಮಾಡಿಬಿಟ್ಟು ವೆರಿಫೈ ಮಾಡಿರಿ. ಓಪನ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಮೈನ್ ಪೇಜಿಗೆ ತೊಗೊಂಡೋಗುತ್ತೆ. ಫಸ್ಟು ನೀವು ಇದರಲ್ಲಿ ಎಕ್ಸ್ಟೆನ್ಷನ್ ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕೆ ಡೌನ್ಲೋಡ್ ಎಕ್ಸ್ಟೆನ್ಷನ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಟು ಕ್ರೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಿಕೊಡ್ರಿ. ಇನ್ಸ್ಟಾಲ್ ಆಗಿದೆ ಆಟೋಮೆಟಿಕ್ಕಾಗಿ ಮೈನ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಡೌನ್ಲೋಡ್ ಎಕ್ಸ್ಟೆನ್ಷನ್ ತೋರಿಸ್ತಾ ಇದ್ದರೆ ಪೇಜ್ನ ಇನ್ನೊಂದ್ಸಲಿ ರಿಫ್ರೆಶ್ ಮಾಡಿರಿ. ಇವಾಗ ಇಲ್ಲಿ ನೋಡ್ ಸ್ಟೇಟಸಲ್ಲಿ ಒಂದು ನೋಡ್ ಕನೆಕ್ಟ್ ಆಗಿದೆ ಅಂತ ತೋರಿಸುತ್ತೆ. ಈ ರೀತಿ ತೋರಿಸಿದ್ರೆ ನೋಡ್ ಅನ್ನೋದು ರನ್ ಆಗ್ತಿದೆ ಅಂತ. ನೆಕ್ಸ್ಟ್ ಟಾಪಲ್ಲಿ ಪ್ರೊಫೈಲ್ ಸಿಂಬಲಲ್ಲಿ ಹೋಗ್ಬಿಟ್ಟು ನಿಮ್ಮ ಟ್ವಿಟರ್ ಅಕೌಂಟು ಮತ್ತು ಡಿಸ್ಕಾರ್ಡ್ ಅಕೌಂಟ್ನ ಕನೆಕ್ಟ್ ಮಾಡಿರಿ. ನೆಕ್ಸ್ಟ್ ಡ್ಯಾಶ್ಬೋರ್ಡ್ ಪೇಜಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಟ್ವಿಟರ್ ಅಕೌಂಟ್ನ ಫಾಲೋ ಮಾಡಿದ್ರೆ 1000 XP ಕೊಡ್ತಾರೆ. ಇದು PC ಯಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಲ್ಯಾಪ್ಟಾಪ್ PC ಯಲ್ಲಿ, ಮೊಬೈಲಲ್ಲಿ ವರ್ಕ್ ಆಗಲ್ಲ. ನೀವು PC ಯಲ್ಲಿ ಯಾರು ಟ್ರೈ ಮಾಡ್ತಾರೆ ಫಾಲೋ ಮಾಡಿಬಿಟ್ಟು ವೆರಿಫೈ ಮಾಡಿರಿ. ಪ್ರೆಸೆಂಟ್ ಗ್ರೇಡಿಯಂಟ್ ನೆಟ್ವರ್ಕಲ್ಲಿ ಟಾಸ್ಕ್ಗಳು ಯಾವುದೂ ಇಲ್ಲ. ಜಸ್ಟ್ ನೀವು ಬ್ರೌಸ್ ಮಾಡಿಬಿಟ್ಟು ಪಾಯಿಂಟ್ಸ್ ಅನ್ನೋದು ಇನ್ಕ್ರೀಸ್ ಮಾಡಿಕೊಡ್ರಿ. ಪಾಯಿಂಟ್ಸ್ ಅಪ್ಡೇಟ್ ಆಗೋದಕ್ಕೆ ಮಿನಿಮಮ್ ಅರ್ಧ ಗಂಟೆ ತೊಗೊತಾ ಇದೆ. ಆದರೆ ನೋಟ್ ಪೇಯಲ್ಲಿ ಪಾಯಿಂಟ್ಸ್ ಅನ್ನೋದು ಇನ್ಸ್ಟೆಂಟಾಗಿ ಅಪ್ಡೇಟ್ ಆಗುತ್ತೆ. ಮತ್ತು ನೀವು ಬ್ಯಾಕ್ಗ್ರೌಂಡಲ್ಲಿ ರನ್ ಮಾಡಿದ್ರು ಸಾಕು ಕಿವಿ ಬ್ರೌಸರು ಪಾಯಿಂಟ್ಸ್ ಅನ್ನೋದು ಆ್ಯಡ್ ಆಗ್ತಿದೆ. ಬಟ್ ಗ್ರೇಡಿಯಂಟ್ ನೆಟ್ವರ್ಕಲ್ಲಿ ಹಂಗಿಲ್ಲ. ನೀವು ಬ್ರೌಸ್ ಮಾಡಿದ್ರೆ ಮಾತ್ರ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ಇವೆರಡು ಟೆಸ್ಟ್ ನೆಟ್ಟಲ್ಲಿ ನೋಡು ಕರೆಕ್ಟಾಗಿ ರನ್ ಆಗ್ತಿದೆ ಅಂತ ನೀವು ಫ್ರೀಕ್ವೆಂಟಾಗಿ ಚೆಕ್ ಮಾಡ್ತಾ ಇರಿ. ಅದಕ್ಕೆ ಫಸ್ಟು ನೀವು ಗ್ರೇಡಿಯಂಟ್ ನೆಟ್ವರ್ಕಲ್ಲಿ ಬಂದರೆ ಡ್ಯಾಶ್ಬೋರ್ಡಲ್ಲಿ ನೆಟ್ವರ್ಕ್ ಸ್ಟೇಟಸ್ ಪಕ್ಕದಲ್ಲಿ ಮ್ಯಾನೇಜ್ ಅಂತ ಇರುತ್ತೆ. ಅದರಲ್ಲಿ ಸ್ಟೇಟಸಲ್ಲಿ ಗುಡ್ ಅಂತ ಇರಬೇಕು. ಹಂಗಿದ್ರೆ ನೋಡ್ ಅನ್ನೋದು ಕರೆಕ್ಟಾಗಿ ರನ್ ಆಗ್ತಿದೆ ಅಂತ. ಅದೇ ರೀತಿ ನೋಡ್ ಪೇಲ್ ಚೆಕ್ ಮಾಡ್ಕೊಳೋದಾದರೆ ಡ್ಯಾಶ್ಬೋರ್ಡಲ್ಲಿ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಬಂದರೆ ನೆಟ್ವರ್ಕ್ ಕನೆಕ್ಷನಲ್ಲಿ ನೆಟ್ವರ್ಕ್ ಕ್ವಾಲಿಟಿ ಗ್ರೀನಲ್ಲಿರಬೇಕು. ಹಂಗಿದ್ರೆ ನೋಡ್ ಅನ್ನೋದು ಕರೆಕ್ಟಾಗಿ ರನ್ ಆಗ್ತಿದೆ ಅಂತ. ಇವೆರಡು ಪ್ರಾಜೆಕ್ಟ್ ಮೇಲೆ ಏನು ಅಪ್ಡೇಟ್ ಬಂದರೂ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.